ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮ್ಮ ಕೋಳಿಗೊಪ್ಪ ಗ್ರಾಮ ಪಂಚಾಯಿತಿಯ ಕೊನೆಯ ಅವಧಿಯ ಸಭೆ, ಸಾಮಾನ್ಯ ಸಭೆ ಕರೆದಿದ್ದಾರೆ. ಆದರೆ ನಮಗೆ 4 ದಿವಸ ಮುಂಚೆ ನಮಗೆ ನೋಟಿಸ್ ಕೊಟ್ಟಿದ್ದು. ಅದರಲ್ಲಿ ನಮಗೆ ಅಸಮಾಧಾನ ಅಂತ ಏನು ಅಂತಂದರೆ, ಸಮಯಕ್ಕೆ ತಿಂಗಳಿಗೊಂದ್ಸಲ ಸಾಮಾನ್ಯ ಸಭೆ ಕರಿಬೇಕು. ಅದು ಯಾವತ್ತೂ ಇವ್ರು ಮಾಡೇ ಇಲ್ಲ 2.5 ವರ್ಷದಿಂದ. ಅವ್ರು ಇಷ್ಟ ಬಂದಾಗ ಸಭೆ ಕರೀತಾರೆ, ನಾವು ಇಷ್ಟ ಬಂದಾಗ ಕೂರ್ತೀವಿ. ಅಂದರೆ ನಾವು ಕೂರೋದು ಯಾಕೆ ಅಂದರೆ ನಮ್ಮ ಜನಗಳ ಸಮಸ್ಯೆಗಾಗಿ. ಮತ್ತು ಏನು ಮಾಡ್ತಾರೆ, ನಾವು ಕೂರಲಿಲ್ಲ ಅಂದರೂ ಜನರ ಹತ್ರ ಇವರು ಬೇರೆ ಥರದಲ್ಲೇ ಹೇಳ್ಕೊಡ್ತಾರೆ, ಅವ್ರು ಬಂದು ಕೂರಲ್ಲ, ಅದಕ್ಕೆ ಸಾಮಾನ್ಯ ಸಭೆ ನಡೀತಾ ಇಲ್ಲ ಅಂತ. ಅದು ಒಂದು. ಮತ್ತು ಈಗ ನಮ್ಮದು ಮೇಯ್ನು, ನಾವು ಇವತ್ತು ಸಭೆನ ಬಿಟ್ಟು ಬರೋಕ್ಕೆ ಕಾರಣ ಇಷ್ಟೇ. ಕಳೆದ ಈ ತಿಂಗಳಲ್ಲೇ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡೋದು 9ನೇ ತಾರೀಕಲ್ಲಿ. ಅದರಲ್ಲಿ ಏನು ಅಂತಂದರೆ, ನಾವು ಪಂಚಾಯತಿ ಜಾಗದಲ್ಲಿ ಇರೋದು ಬಸ್ ಸ್ಟ್ಯಾಂಡ್ದು ಜಾಗ, ಮತ್ತು ಅದರಲ್ಲಿ ಫಂಡ್ಸು ಸರ್ಕಾರದ್ದು. ತರಾತುರಿ ಅಂತ ಇವರು ಹೇಳ್ತಾ ಇದ್ದಾರೆ. 2.5 ವರ್ಷದಿಂದ ಕಾಮಗಾರಿ ನಡೀತಾ ಇದೆ, ಸರಿಯಾದ ವ್ಯವಸ್ಥೆಗಳಿಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ಅದು ನೀವು ಪ್ರೆಸ್ ಅವರು ಇದನ್ನು ನೀವು ಖಂಡಿಸಬೇಕಾಗಿತ್ತು. ಇಲ್ಲಿವರೆಗೂ ನೀವು ಅದನ್ನು ನೋಡಿ ಏನೇನು ಇದೆ ಏನಿಲ್ಲ ಅಂತ ನೀವು ಬರೀಬೇಕಾಗಿತ್ತು. ಈಗ ನಾವು ಹೇಳೋ ಪರಿಸ್ಥಿತಿಲಿ ಇದ್ದೀವಿ. ಈಗ ನಾವು ಹೇಳ್ತಾ ಇರೋದು 2.5 ವರ್ಷದಲ್ಲಿ ಎಷ್ಟೋ, ಈಗ ನಮ್ಮಲ್ಲಿ ಚೆನ್ನಮ್ಮನ ಲೈನಲ್ಲಿ ಒಂದು ರಸ್ತೆಗೆ ಗುದ್ಲಿ ಪೂಜೆ ಮಾಡಿದ್ದಾರೆ, ಅದು ಏನೂ ಆಗಿಲ್ಲ. ನಮಗೆ ಆ ರೋಡಲ್ಲಿ ನಡೆಯದೇ ಇರೋ ಪರಿಸ್ಥಿತಿ, ಅದು ರಾಮಕೃಷ್ಣನವರ ಏರಿಯಾ, ನಡೀದೇ ಇರೋ ಪರಿಸ್ಥಿತಿ ಆಗಿದೆ. ಯಾವುದೇ ರಸ್ತೆಗಳು ಸರಿ ಇಲ್ಲ. ಮತ್ತು ನಮ್ಮ ಕಸದ ಸಮಸ್ಯೆ, ಅದು ನಾವು ಹೇಳಿ ಪ್ರಯೋಜನ ಇಲ್ಲ. ಅಲ್ಲೆಲ್ಲೋ ಆಗ್ತಾ ಇದೆ, ಇಲ್ಲೆಲ್ಲೋ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಯಾವುದೇ ಒಂದು ವ್ಯವಸ್ಥೆ ಇವತ್ತಿಗೂ ಆಗಿಲ್ಲ. ಅದರಿಂದ ನಾವು ಹೇಳೋದು, ಸರ್ಕಾರ ಇದೆ, ಮೇಲೆ ಇದ್ದಾರೆ, ಬಿಲ್ಲುಗಳು ದೊಡ್ಡದಾಗಿ ಬರ್ತಾ ಇದೆ. ಮತ್ತೆ ಎಲ್ಲ ಬಿಲ್ಲುಗಳನ್ನ ನೋಡಿದ್ರೆ ನಾವು ತಲೆ ತಿರುಗಿ ಬೀಳಬೇಕು, ಹಂಗಿದೆ ಬಿಲ್ಲುಗಳು. ಕೇಳಿದ್ರೆ ಅದಕ್ಕೊಂದು ಸಮಜಾಯಿಷೆ ಕೊಡ್ತಾರೆ. ಅಧ್ಯಕ್ಷರನ್ನ ಕೇಳಿದ್ರೆ ಒಂದು ಅಸಹಾಯಕತೆ, ಅಯ್ಯೋ ನಮಗೇನು, ನಾವು ಹೇಳಿದಾನ, ಇವ್ರು ಕೇಳಲ್ಲ. ಅಂದರೆ ಅವರಲ್ಲೇ ಎಕ್ಸಿಕ್ಯೂಷನ್ ಮತ್ತು ಈ ಬಾಡಿಗೆ ಟಚ್ಚೇ ಇಲ್ಲ, ಆ ಸ್ಥಿತಿಯಲ್ಲಿ ಅವ್ರು ಇದ್ದಾರೆ. ಅದರಿಂದ ನಮಗೆ ಇವತ್ತಲ್ಲಿ ಕೂತ್ರೂ ಏನೋ ಪ್ರಯೋಜನ ಇಲ್ಲ ಅಂತೇಳಿ ನಾವು ಇವತ್ತಿನ ಸಭೆನ ಬಹಿಷ್ಕಾರ ಮಾಡಿ ಹೊರಗೆ ಬಂದಿದ್ದೀವಿ. ನಮ್ಮ ಬೊಮ್ಮಾಯಿ ಸರ್ಕಾರ ಇರುವಾಗ 1 ಕೋಟಿ ಫಂಡು ನಾನು ನಮ್ಮ ಸೌಮ್ಯ ಹೋಗಿ ತಂದು ಅದನ್ನು ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಅದ್ರದ್ದು ಮಾತೇ ಇಲ್ಲ. ಮತ್ತು ಬಿಟ್ಟಂಗಳ ಬಾಳುಗೋಡಲ್ಲಿ ಒಂದು ಕಸದ ಘಟಕ ಆಗ್ತಾ ಇದೆ ಅಂತಂದ್ರು, ಅದ್ರದ್ದು ಏನು ಕತೆ ಅಂತ ನಮಗೆ ಗೊತ್ತಿಲ್ಲ. ಅದನ್ನು ನೀವು ಪತ್ರಿಕೆಯವರು ಅದು ಏನು ಕತೆ ಅಂತ ಕಂಡುಹಿಡಿ. ಇಲ್ಲಿ ಏನಂತಂದ್ರೆ, ಅಧ್ಯಕ್ಷರು ಕುತ್ಕೊಂಡು 30 ತಿಂಗಳಾಯ್ತು. 30 ತಿಂಗಳಲ್ಲಿ ಆಗಿದ್ದು 11 ಮೀಟಿಂಗ್ ಆಗಿತ್ತು. ಇದು ಇವತ್ತಿನದು 12ನೇ ಮೀಟಿಂಗ್ ಆಗ್ತಿದೆ. 11 ಮೀಟಿಂಗ್ ಮಾತ್ರ ಆಗಿದೆ. ಸೊ ಅವರು ಪ್ರತಿ ಒಂದನ್ನು ನಾವು ಅಧ್ಯಕ್ಷರಾಗಿದ್ದಾಗ ಇದು ಡಿಬೇಟ್ ತರ ಆಗ್ತಾ ಇತ್ತು. ಏನಂತಂದ್ರೆ, ಹಂಗ್ ಮಾಡ್ಲಿಲ್ಲ, ನೀವು ಆ ಕೆಲಸ ಮಾಡ್ಲಿಲ್ಲ, ಈ ಕೆಲಸ ಮಾಡಿಲ್ಲ. ಏನು ಬೇಡ ಸರ್, ಎಲ್ಲಾ ಹಾಗೆ ಮಾಡಿದೀವಿ ಅಂತಲ್ಲ. ಅವ್ರು ಅಟ್ಲೀಸ್ಟ್ ಮಂತ್ಲಿ ಒಂದು ಮೀಟಿಂಗ್ ಮಾಡಿದ್ದಾರೆ ಅಂತ ಅವ್ರು ಹೇಳಿ. ಅದನ್ನೇ ಮಾಡಲಿಲ್ಲ. ನಾವು ಅಧ್ಯಕ್ಷ ಆಗಿದ್ದಾಗ, ನಾನು 15 ತಿಂಗಳು ಅಧ್ಯಕ್ಷ ಆಗಿದೆ, 15 ತಿಂಗಳು ಕಂಟಿನ್ಯೂಸ್ ಮೀಟಿಂಗ್ ಆಯಿತು. ಕಸದ ವಿಚಾರ ಬಂತು ಅಂದರೆ, ಕಸದಲ್ಲಿ ಯಾವಾಗಲೂ ಕಸ ಹಾಗೆ ಹೀಗೆ ಅಂತ ಹೇಳೋದು. ಹರಿಶ್ಚಂದ್ರಪುರದಲ್ಲಿ ಗೋಡೆಕೊಪ್ಪಗೆ ಎಂಟರ್ ಆಗ್ಬೇಕಾದ್ರೆ ಅಲ್ಲಿ ದ್ವಾರ ಬಾಗಿಲಿದೆ, ಅದರಿಂದ ಮುಂದೆ ಬಂದರೆ ಸಾಕು ಗೋಡೆಕೊಪ್ಪ ಗಬ್ಬನ ಆರ್ತಾ ಇದೆ. ಈ ಥರ ಅವಸ್ಥೆ ಆಗಿದೆ. ಜೊತೆಗೆ ಒಂದೇ ಒಂದು ಗ್ರಾಮ ಸಭೆ ಮಾಡಿದ್ರು 30 ತಿಂಗಳಲ್ಲಿ, ಒಂದು ವಾರ್ಡ್ ಸಭೆ ಆಯಿತು. ಅದು ಬಿಟ್ಟರೆ ಇನ್ನೇನು ಮಾಡಲಿಲ್ಲ. ಒಂದು ಆಡಳಿತ ಅಂದಮೇಲೆ ಪ್ರತಿ ಒಂದನ್ನು ಶೆಡ್ಯೂಲ್ಡ್ ಆಗಿ ಮಾಡ್ಬೇಕು. ಇವ್ರು ಯಾವುದೇ ಶೆಡ್ಯೂಲ್ಡ್ ಆಗಿರಲಿಲ್ಲ. ಪ್ಲಾನಿಂಗ್ ಒಂದಷ್ಟೇ, ಎಕ್ಸಿಕ್ಯೂಷನ್ ಯಾವುದೂ ಮಾಡಲಿಲ್ಲ. ಸೊ ಅದ್ರ ಜೊತೆಗೆ ನಮಗೆ ಬೇಜಾರು ಅನ್ಸಿದ್ರೆ, ಬಸ್ ಸ್ಟ್ಯಾಂಡಲ್ಲಿ ನಾವು ಇಲ್ಲೆಲ್ಲರೂ ಮೆಂಬರ್ಗಳಿದ್ದೀವಿ. ಸೊ ನಮ್ದು ಒಂದು ಹಡಿಲು ಸೇವೆ ಅನ್ನೋದು ಬಸ್ ಸ್ಟ್ಯಾಂಡಿಗೆ ಇದ್ದೇ ಇರುತ್ತೆ. ಮಾಡಿದೀವಿ ನಾವು ಅಧ್ಯಕ್ಷರಾಗಿದ್ದಾಗಲೂ. ಅದನ್ನು ಅವ್ರು ಯಾಕೆ ಅದನ್ನ ಅವ್ರ ಪರಿಗಣನೆಗೆ ತಗೊಂಡು ಮಾಡಿದಿದ್ರೆ ನಮಗೂ ಸಂತೋಷ ಆಗ್ತಾ ಇತ್ತು. ಹೌದು, ಗೋಡೆಕೊಪ್ಪ ಅಭಿವೃದ್ಧಿ ಆಯ್ತು, ಬಸ್ ಸ್ಟ್ಯಾಂಡ್ ಆಯ್ತು, ಖುಷಿನೇ. ಯಾಕಂದ್ರೆ ನಮಗೆ ಬೇಕಾಗಿದ್ದು ಅಭಿವೃದ್ಧಿ. ಬಟ್ ಅದರಲ್ಲಿ ನಮ್ದು ಇದೆ, ನಮ್ದು ಒಂದು ಪಾಲಿದೆ ಅನ್ನೋದನ್ನ ಅವ್ರು ತೋರಿಸ್ಬೋದಿತ್ತಲ್ಲ. ಈಗ ಮೆಂಬರ್ ಗ್ರಾಮ ಪಂಚಾಯತಿ ಅಂದ್ಮೇಲೆ ಅವ್ರು ಬರೀ 11 ಜನ ಇದ್ರೆ ಮಾತ್ರ ಗ್ರಾಮ ಪಂಚಾಯತಿ ಆಗಕ್ಕೆ ಸಾಧ್ಯನೇ ಇಲ್ಲ. 21 ಜನನೇ ಇರ್ಬೇಕು. 21 ಜನ ಇದ್ರೆ ಮಾತ್ರ ಗ್ರಾಮ ಪಂಚಾಯತಿ ಆಯ್ತು, ಅಲ್ಲಿ ಒಂದು ಆಗುತ್ತೆ. ಅದ್ ಬಿಟ್ರೆ ಇನ್ನೇನು ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಅದನ್ನೆಲ್ಲ ಪರಿಗಣನೆ ತಗೊಂಡು, ನಮಗೂ ಸ್ವಲ್ಪ ಮನಸ್ಸಿಗೆ ನೋವಾಗಿರೋದ್ರಿಂದ, ನಮ್ಮ ಪರ್ಸ್ನಲಿ ಮನಸ್ಸಿಗೆ ನೋವಾಯಿತು ಅನ್ನೋದಕ್ಕಿಂತ ನಮ್ಮನ್ನ ನಂಬ್ಕೊಂಡು ನಮ್ಗೆ ಓಟ್ ಹಾಕಿರೋಂಥ ಜನಗಳಿಗೆ ನಾವೇನು ಉತ್ತರ ಕೊಡೋಕ್ಕಾಗುತ್ತೆ? ಏನಾದರೂ ನಾವು ಉತ್ತರ ಕೊಡ್ಬೇಕಲ್ವಾ? ಅದಕ್ಕೋಸ್ಕರ ನಾವು ಇವತ್ತು ಬಹಿಷ್ಕಾರ ಮಾಡಿದ್ದೀವಿ. ಅವರು ಮತ್ತೆ ಚೈತ್ರ ಅವರು ಹೇಳಿದ್ದಾರೆ. ಈಗ ಏನು ಅಂತ ಹೇಳಿದ್ರೆ, 9ನೇ ತಾರೀಕಿಗೆ ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದೆ. ಇವತ್ತಿಗೆ 20 ದಿವಸ ಆಯಿತು. ಒಂದು ಕಾಮನ್ ಮೂಲಭೂತ ಸೌಕರ್ಯ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ. ಇಷ್ಟು ತರಾತುರಿಲಿ ಅದನ್ನು ಓಪನ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಒಂದು ಕರೆಂಟ್ ಇಲ್ಲ, ಟಾಯ್ಲೆಟ್ ಇಲ್ಲ, ಜನರು ಬಂದವರಿಗೆ ಕೂರ್ಲಿಕ್ಕೆ ಸೀಟ್ ಇಲ್ಲ. ಇಂಥ ಒಂದು ಅರ್ಜೆಂಟಲ್ಲಿ ಓಪನ್ ಮಾಡಿ ಅದರಲ್ಲಿ ನಮ್ಮನ್ನು ಕಾರ್ಯಕ್ರಮಕ್ಕೆ ನಮ್ಮನ್ನು ಕತ್ತಲಲ್ಲಿ ಒಂದು ದಿವಸ ಮೊದಲು ಹೇಳಿ
ಮಾರನೇ ದಿವಸ ಮೀಟಿಂಗ್ ಮಾಡಿದ್ದಾರೆ. ಆ ಸ್ಟೇಜಲ್ಲಿ ನಮಗೆ 21 ಜನರಿಗೆ ಒಂದು ಕೂರ್ಲಿಕ್ಕೆ ಒಂದು ಆಸನ ವ್ಯವಸ್ಥೆ ಆದ್ರೂ ಬೇಕಲ್ಲ, ಅದೂ ಇಲ್ಲ. ಅಲ್ಲಿ ಏನೋ ಪ್ರೋಗ್ರಾಮ್, ಬಸ್ ಸ್ಟ್ಯಾಂಡ್ ಉದ್ಘಾಟನೆಗಿಂತ ಬೇರೆ ಏನೋ ಪ್ರೋಗ್ರಾಮ್ ತರ ಇತ್ತು. ಅದು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ತರನೇ ಇರಲಿಲ್ಲ. ಇದೆಲ್ಲ ನಮ್ಮ ಮನಸ್ಸಿಗೆ ಬೇಜಾರಾಗಿ ನಾವು ಇವತ್ತು ಸಭೆನ ಬಾಯ್ಕಾಟ್ ಮಾಡಿ ಬಂದಿದ್ವಿ. 30 ತಿಂಗಳಾಯ್ತು. 30 ತಿಂಗಳಿಗೆ 12 ಸಭೆ ಕರೆದಿದ್ದಾರೆ. ಈಗ ಆ ಸಭೆಯಲ್ಲಿ ಆಗಿದ್ದು ಯಾವುದೂ ಸರಿಯಾಗಿ ಅನುಷ್ಠಾನ ಆಗಿಲ್ಲ. ಈಗ ನನ್ನ ಮನೆಗೆ ಹೋಗೋ ರೋಡೇ ಸರಿ ಇಲ್ಲ. ನನ್ನಲ್ಲಿ ಜನ ಕೇಳ್ತಾರೆ, ನೀನು ಮೆಂಬರ್ ಆಗಿ ಏನು ಮಾಡ್ತಾ ಇದೀಯಾ ನೀನು ಅಂತ. ಈ ಥರ ದುಸ್ಥಿತಿ ಗೋಣಿಕೊಪ್ಪಲಿದೆ. ಪ್ರತಿ ರೋಡು ಚರಂಡಿ ಎಲ್ಲ ಗುಂಡಿಯಾಗಿ ಎಲ್ಲ ಗುಣಗೆಟ್ಟೋಗಿದೆ. ಬೈಪಾಸಲ್ಲೂ ಅಷ್ಟೇ, ಇಲ್ಲಿ ಎಲ್ಲ ಇರೋ ರೋಡುಗಳು, ರಸ್ತೆಗಳು ನೀವು ನೋಡಿರ್ತೀರಾ, ಶೋಚನೀಯ ಪರಿಸ್ಥಿತಿಲಿದೆ. ಯಾವ ಅಭಿವೃದ್ಧಿನೂ ಆಗ್ತಾ ಇಲ್ಲ. ಏನಂತಂದ್ರೆ ಬಸ್ ಸ್ಟ್ಯಾಂಡ್ ವಿಷಯ ಎಲ್ಲರೂ ಮಾತಾಡಿದ್ದಾರೆ. ಒಂದೇ ಒಂದು ವಿಷಯದ ಬಗ್ಗೆ ಹೇಳ್ತೀನಿ. ಈಗ ಸ್ವಲ್ಪ ನಮ್ಮ ಮೆಂಬರ್ಸ್ಗೆ ಏನು ಮಾಡಿದ್ದಾರೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳೋ ರೀತಿ ಮಾತಾಡಿದ್ದಾರೆ. ಅಧ್ಯಕ್ಷರು ಎಲ್ರಿಗೂ ಫೋನ್ ಮಾಡಲಿಲ್ಲ. ಇಲ್ಲಿ ನಮ್ಮ ಸ್ಟಾಫ್ ಅವರು ಸ್ವಲ್ಪ ಮೆಂಬರ್ಸ್ಗೆ ಫೋನ್ ಮಾಡಿದ್ದಾರೆ. ಅಧ್ಯಕ್ಷರು 2-3 ಮಾತ್ರ ಫೋನ್ ಮಾಡಿ ತಿಳಿಸಿರೋದು, ಈ ಥರ ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಇದೆ ಬರಬೇಕು ಅಂತ ಅಷ್ಟೇ, ಬೇರೆ ಏನಿಲ್ಲ. ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಇದೆ ಬಂದ್ಬಿಡಿ. ಯಾವ ಟೈಮು ಏನು ಯಾರಿಗೂ ಪರ್ಸನಲ್ ಇನ್ವಿಟೇಷನ್ ಆಗಲಿ ಏನು ಕಳಿಸ್ಲಿಲ್ಲ. ಅಟ್ಲೀಸ್ಟ್ ಒಂದು 3 ದಿನ ಮುಂಚೆ ಒಂದು ಮೀಟಿಂಗ್ ಕರೆದು ಈ ಥರ ಇದೆ, ನಾವು ಸದಸ್ಯರು, ಪಂಚಾಯತ್ ಸದಸ್ಯರು ನಾವು ಇದ್ದೀವಿ, ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ಗೋಣಿಕೊಪ್ಪದ, ನಮಗೂ ಒಂದು ಇದೀವಲ್ವ, ನಾವು ಒಂದು ತೋರಿಸ್ಕೊಳ್ಳೋದು, ನಾವು ಮೆಂಬರ್ಸ್ ಅಂತ ಹೇಳೋಕೆ ನಮ್ಗೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ನಮ್ಗೆ ಕರಿಬೇಕಿತ್ತು, ಅದನ್ನು ಮಾಡಲಿಲ್ಲ ಅವರು. ಇನ್ನೊಂದು ಏನು ಹೇಳಿದ್ರೆ, ಅಧ್ಯಕ್ಷ ಮೊದಲು ಚೈತ್ರ ಆಗಿದ್ರು, ಆಮೇಲೆ ನಾನು ಕಂಟಿನ್ಯೂ ಆಗಿ. ನನ್ನ ಅವಧಿಯಲ್ಲಿ ನನಗೆ ಸಹಾಯ ಕೊಟ್ಟವರು ರಾಜೇಶ್ ಅವರು, ಕಸದ ವಿಚಾರದಲ್ಲಿ ಸಹಾಯ ಕೊಟ್ಟವರು ರಾಜೇಶ್ ಅವರು. ಆದರೆ ಅದು ಮಾಡ್ತಾ ಇದ್ರು ಪಾಪ, ಕೊನೆ ಗಳಿಗೆಯಲ್ಲಿ ಅವರಿಂದ ಕಿತ್ಕೊಂಡು ಬೇರೆಯವರಿಗೆ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಬರೀ ಕಸಗಳೇ ಕಾಣ್ತಾ ಇದೆ. ನಮ್ಮ ಅವಧಿಯಲ್ಲಿ ನಾವು ಇರೋಬರ ಎಷ್ಟು ಕೆಲಸ ಆಗುತ್ತೋ ಅದನ್ನೇ ನಮಗೆ ಸಹಕಾರ ಕೊಟ್ಟು ಕೆಲಸ ಮಾಡೋದು ನಮ್ಮ ಪಿ ಡಿ ಅವ್ರು ಎಲ್ಲದಕ್ಕೂ ಸಹಕಾರ ಕೊಟ್ಟರು ನಮ್ಗೆ ಕೆಲಸ ಮಾಡಲಿಕ್ಕೆ. ಇಲ್ಲ ಅಂತೇಳಿ ಎಲ್ಲ ವಿಚಾರಕ್ಕೂ ಅವರು ಎಲ್ಲ ಸದಸ್ಯರು ಕೂಡ ಅವರೊಂದು ಹೆಲ್ಪ್ ಮಾಡಿದ್ದಾರೆ. ಇಲ್ಲ ಈ ಕೆಲಸಕ್ಕೆ ನಾವು ಮುಂದೆ ಕಂಟಿನ್ಯೂ ಮಾಡ್ತೀವಿ ಹೇಳೋದಾಗ್ಲೂ ಕೂಡ ಅವರು ಅಮೌಂಟ್ ಸ್ಯಾಂಕ್ಷನ್ ಮಾಡಿಕೊಟ್ಟು ನಾವು ಕೆಲಸ ಮಾಡಿದ್ದೀವಿ. ಹಾಗೆ ಇನ್ನು ಮುಂದೆ ಮಾತಾಡಬೇಕು ಅಂತ ಹೇಳಿದ್ರೆ ಕಸದ ವಿಚಾರ, ಯಾವ ಮೂಲೆ ನೋಡಿದ್ರು ಕಸ, ಎಲ್ಲಿ ನೋಡಿದ್ರು ಕಸ. ನಮ್ಮ ಮನೆ ಮುಂದೆನೇ ಬಂದು ರಾತ್ರಿ ಹೊತ್ತು ಕಸ ಬಿಸಾಕಿ ಹೋಗ್ತಾರೆ. ಅದು ನಿಮ್ಗೆ ಗೊತ್ತಿದೆ, ನಾನು ಅದು ಎಲ್ಲ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಸರಿಪಡಿಸ್ತಾರೋ ನಮ್ಗೆ ಗೊತ್ತಿಲ್ಲ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.